ಕ್ಯಾಮ್ರಾ ನೋಡ್ಬೇಕು. ಇಬ್ರು ಫಸ್ಟ್ ಟೈಮ್ ಮಾಡ್ತಿರೋದು, ಸ್ವಲ್ಪ ನರ್ವಸ್ ಆಗಿದೀವಿ. ನಾನು ಹೇಳ್ಕೋದಿಲ್ಲ, ಅವಳು ಹೇಳ್ಕೊತಿಲ್ಲ ಅಷ್ಟೇ, ಅವಳು ತೋರಿಸ್ತಾಳೆ ಅಷ್ಟೇ. ಪರವಾಗಿಲ್ಲ. ಕಂಟೆಂಟ್ ಕ್ರಿಯೇಷನ್ ವಿಡಿಯೋ ಮಾಡೋದು ಅಂದ್ರೆ ಮಾಡೋದು ಬೇಡವೋ ಅನ್ಕೊಂಡಿ. ದಿಸ್ ಮೈ ವೈಫ್ ಭವ್ಯ, ಸ್ವಲ್ಪ ಹುಚ್ಚಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ವಿಡಿಯೋ ಮಾಡ್ತಿರೋದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೇ ನಮ್ಮ ಹುಡ್ಗ ಕಣ್ರಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ವಿಡಿಯೋ ಮಾಡ್ತಿರೋದು. ಮಾಡ್ಲೋ ಬೇಡವೋ ಅನ್ಕೊಂಡು ಫೈನಲಿ ಸ್ಟಾರ್ಟ್ ಮಾಡಿದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮದುವೆ ಆಗಿ ಆಲ್ಮೋಸ್ಟ್ ಒಂದು 20 days ಆಯಿತು. 11th ಮದುವೆ ಆಗಿದ್ದು. 20 days ಆಗೈತೆ. ಇವತ್ತರೆಗೂ ಫುಲ್ಲು ಬರೀ ರೆಸ್ಟ್ ಮಾಡಿದ್ದೇ ಆಯಿತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಬರ್ತೀನಿ ಅಂದರು ಮನೆಗೆ. ಆಫೀಸ್ ಕೊಲೀಗ್ಸ್ ಎಲ್ಲ ಯಾರೂ ಮದುವೆಗೆ ಅಟೆಂಡ್ ಮಾಡಿಲ್ಲ ಅಂತೇಳಿ ಮನೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಫಸ್ಟ್ ಟೈಮ್ ಮದುವೆ ಆದಮೇಲೆ ಬೇಗ ಎದ್ದು ರೆಡಿಯಾಗಿ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಿದ್ವಿ. ಪರವಾಗಿಲ್ಲ. ಕಂಟೆಂಟ್ ಕ್ರಿಯೇಷನ್ ವಿಡಿಯೋ ಮಾಡೋದು ಅಂದರೆ ಮಾಡೋದು ಬೇಡವೋ ಅನ್ಕೊಂಡು ಒಂದ್ಸತಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಮಾಡ್ಬೋದು. ಇವತ್ತು ನಮ್ಮದೇ ಅಡುಗೆ. ಫ್ರೆಂಡ್ಸ್ ಬರ್ತಿರೋದ್ರಿಂದ ಚೆನ್ನಾಗಿ ಅಡುಗೆ ಮಾಡೋಣ ಅಂತ ಐಟಮ್ಸ್ ಎಲ್ಲ ತರಿಸಿದ್ದೀನಿ. ನನ್ನ ಹೆಂಡತಿ ಸುಖಪಸಿ ಈಗ ಫ್ರೆಶ್ ಅಪ್ ಅಡುಗೆ ಮಾಡೋದಕ್ಕೆ ಫುಲ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಾಯಿತು. ಐಟಮ್ಸ್ ಎಲ್ಲ ಬಂದಿದೆ, ಇನ್ನು ರೆಡಿ ಮಾಡಬೇಕು. ಅದೇ ಬಾಕಿ ಎಲ್ಲ ಫ್ರಮ್ ಝೆಪ್ಟೋ. ಯಾರಿಗೆ ಅಂಗಡಿಗೆ ಹೋಗಿ ತರಕಾರಿ ತಗೊಳ್ಳೋಕೆ ಕಷ್ಟ ಆಗುತ್ತೆ, ಯೂಸ್ ಝೆಪ್ಟೋ. ಫ್ರೆಂಡ್ಸು ಆಲ್ರೆಡಿ ಆನ್ ದಿ ವೇ ಇದ್ದಾರೆ. ನಾವೇ ಇನ್ನೇನು ಬರ್ತಾರೆ ಅಂದ್ಕೊಂಡು ಈಗೆದ್ದು ಅರ್ಜೆಂಟಲ್ಲಿ ರೆಡಿಯಾಗಿ ಅಡುಗೆ ಎಲ್ಲ ನಂದೇ ಅಂತ ನಮ್ಮ ಮೇಡಮ್ ಅವರು ಆರಾಮಾಗವ್ರೆ. ಬೇರೆ ಏನು ತಲೆ ಕೆಡಿಸ್ಕೊಳ್ತಿಲ್ಲ. ಫುಲ್ಲು ನಂದೇ ಅಡುಗೆ ಮಾಡಬೇಕು. ಹೇಗೆ ಬರುತ್ತೆ ನೋಡುವ. ಅವರೆಲ್ಲ ಬರಲಿ ಫಸ್ಟು. ಬಂದು ಏನು ಮಾಡ್ತಾರೋ ಏನು ಮಾತಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ನೋಡುವ ಗೈಸ್, ಫಸ್ಟ್ ವಿಡಿಯೋ. ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದ್ರು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಅಡುಗೆ ಏನೇನು ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ಅನ್ನ ಸಾಂಬಾರು ಫಸ್ಟು. ಅನ್ನ ಸಾಂಬಾರು, ಪಾಯಸ, ಈರುಳ್ಳಿ ಬೋಂಡ, ಪಲಾವ್. ಚೆನ್ನಾಗಿ ಸೈಡ್ಸ್ ಇರುತ್ತೆ. ಮಜಾ ಆಯಾ. ನಾನೇ ಮಾಡ್ತಿರೋದು ಫಸ್ಟ್ ಟೈಮು. ಈ ಮನೆಗೆ ಬಂದು ಬ್ಯಾಚುಲರ್ ಆಗಿ ಒಂದು 6 yearsಲ್ಲಿ ಒಂದು ಒನ್ ಟೈಮ್ ಮಾಡಿದ್ದೀನಿ ಅಷ್ಟೇ. ಅದು ನಾನು ಹುಡುಗಿ ಲವರ್ ಆಗಿದ್ದಾಗ ಶಿವರಾತ್ರಿ ಹಬ್ಬ ಕರ್ಕೊಂಬಂದು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಮಾಡಿದ್ದು. ಅದು ಬಿಟ್ಟರೆ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಮಾಡೋದು ಇನ್ನೂ ಚೆನ್ನಾಗಿರುತ್ತೆ, ಎಲ್ಲರೂ ಹೇಳ್ತಾರೆ. ನೋಡುವ ಹೌ ಇಟ್ ಗೋಸ್. ಮದುವೆ ಆಗೈತಲ್ಲ ಬೇರೆ, ಹೆಂಡತಿ ಕೈ ರುಚಿ ತಿಂದು ನನ್ನ ಟಚ್ ಹೋಗ್ಬಿಟ್ರೆ ಅದಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟು ನಾವು ಏನು ಮಾಡ್ಕೊಳ್ಳೋಣ ಅದೇ ಹೇಳ್ತೀನಿ ರೀ. ನಮ್ಮ ಮೇಡಮ್ ರೆಡಿ ಆದ್ರೆ ಎಲ್ಲ ತೋರಿಸ್ತೀನಿ. ಧರ್ಮಪತ್ನಿ ಚಿನ್ನಿ, ನಮ್ಮ ಮೇಡಮ್ ರೆಡಿ ಆಗವ್ರೆ ನೋಡಿ. ದಿಸ್ ಮೈ ವೈಫ್ ಭವ್ಯ, ಸ್ವಲ್ಪ ಹುಚ್ಚಿ. ಹಾಯ್ ಅಷ್ಟೇ. ನಮ್ಮ ರೆಡಿಯಾಗಿ ಬೆಸಿಟ್ ಮಚ್ಚಿಡೋದು ಅಷ್ಟೇ. ಫುಲ್ಲು ಬಂದ್ಬಿಟ್ಟು ಈಗ ಒಂದು ಕರ್ಣ ಸೀರಿಯಲ್ ಹಾಕ್ತಾರೆ, ಇಲ್ಲ ಅಮೃತಧಾರಿ ಸೀರಿಯಲ್ ಹಾಕ್ತಾರೆ, ಹಾಕ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ. ನಾನು ಅಡುಗೆ ಮಾಡಕ್ ಬರುತ್ತೆ ಫ್ರೆಂಡ್ಸ್, ಆದ್ರೂ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಬರೀ ಇಂಥದೆಯಾ? ಸೊ ಅಯ್ಯೋ ಇದೆಲ್ಲ ಬೇರೆ ಡಬ್ಬನೇ ಸ್ಟ್ಯಾಂಡು. ಫ್ರೆಂಡ್ಸ್ ಇವಾಗ ಫಸ್ಟಿಗೆ ಏನ್ ಮಾಡೋದು? ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಬೋಂಡಾ, ಈರುಳ್ಳಿ ಬೋಂಡಾ.
ಫ್ರೆಂಡ್ಸ್ ನಂಗಂತೂ ಅಡುಗೆ ಮಾಡಕ್ಕೆ ಬರುತ್ತೆ, ಆದರೂ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ನೋಡಿ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಮದುವೆ ಆದರೆ ಎಲ್ಲ ನನ್ನ ಹೆಂಡತಿ ಮಾಡಿಕೊಡ್ತಾಳೆ ಅಂದ್ಕೊಂಡಿದ್ದೆ, ನಾನೇ ಮಾಡಬೇಕಾಯ್ತು. ನಮ್ಮನೆ ಆದರೂ ಹೆಂಗಿತ್ತು ಗೊತ್ತಾ, ಮದುವೆಗಿಂತ ಮುಂಚೆ ಎಲ್ಲ ಐಟಮ್ಸ್ ಇತ್ತು, ಆದರೂ ಏನೋ ಮಿಸ್ಸಿಂಗ್ ಅನ್ನೋ ಥರ ಇತ್ತು. ಇವತ್ತು ಅಂತೀನಿ ಆಯಿತು, ಮದುವೆ ಆದಮೇಲೆ ಹೆಂಡತಿ ಬಂದಮೇಲೆ ಸ್ವಲ್ಪ ಓಕೆ ಐತೆ. ಅಂದರೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟೈತೆ. ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ಬೇಕು, ತೊಳಿಬೇಕು, ನಾವೆಲ್ಲ ನೋಡಿದ್ವಲ್ಲ. ಸೊ ನಾವು ಮೂವಿಗಳಲ್ಲಿ ಅದರಲ್ಲಿ ನೋಡೋ ಥರ ಇಲ್ಲ. ಹೆಂಡತಿ ಮಾಡಲ್ಲ. ಈಗ ಎದ್ಬಿಟ್ಟು ಮನೇನ ಗಂಡ ಕ್ಲೀನ್ ಮಾಡಬೇಕು. ಹೆಂಡತಿ ಆರಾಮಾಗಿ ಒಂದು 12 ಗಂಟೆವರೆಗೂ ಎದ್ದು 12 ಗಂಟೆವರೆಗೂ ಮಲ್ಕೊಂಡು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಅವ್ರವ್ರ ಕೆಲಸ ನೋಡ್ತಾರೆ. ಕಣ್ಣೂರಿದ್ದಿದ್ದು. ಅಯ್ಯೋ, ನಾ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದೇ ಖುಷಿ ನಂಗೆ. ಏನೋ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಗೊತ್ತಿಲ್ಲ. ನನ್ನ ಹೆಂಡತಿ ಬರೋ ಹಿಂದೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿರ್ತಾಳೆ, ಏನೊಬ್ಬ ಏನೋ ಮಾಡ್ತಾವನೆ ಅಂತ. ಅವಳಿಗೂ ಇಷ್ಟ ಮಾಡಕ್ಕೆ, ಮಾಡ್ತಿಲ್ಲ ಅಷ್ಟೇ. ನನಗೆ ಜಾಸ್ತಿ ಇಷ್ಟ, ಮಾಡ್ತಿರ್ಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡೋದು ಹೆಂಗೆ ಏನು ಯಾವ ಥರ ಅಂತ. ವಿಡಿಯೋ ಚೆನ್ನಾಗಿ ಬಂದರೆ ಆಮೇಲೆ ಮಾಡೋದು, ಇಲ್ಲ ಸುಮ್ಮನೆ ಮಾಡ್ಬಿಟ್ಟು ಡಿಲೀಟ್ ಮಾಡೋದು ಅಷ್ಟೇ. ಏನ್ ಗೊತ್ತಾ, ಎಲ್ಲ ಸಿಂಗಲ್ಸ್ಗೆ ಯಾರ್ಯಾರು ಮದುವೆ ಆಗಿಲ್ಲ, ಯಾರ್ಯಾರು ಸಿಂಗಲ್ ಆಗಿದ್ದೀರಾ, ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗ ಗಂಟೆ ಹುಡುಗಿಯ ಹತ್ರ ಮಾತಾಡೋದು ತಪ್ಪುತ್ತೆ, ನೀ ಮಾತಾಡಿಲ್ಲ ಅಂತ ಜಗಳ ಮಾಡೋದು ತಪ್ಪುತ್ತೆ. ಬೆಸ್ಟ್ ವಿಡಿಯೋ ಚೆನ್ನಾಗಿದ್ರೆ ಲೈಕು ಬರುತ್ತೆ, ಕಮೆಂಟು ಬರುತ್ತೆ, ಫೇಮಸ್ ಆಗ್ಬಿಡ್ತೀರಾ. ಅದೇ ಲವ್ ಮಾಡ್ಬಿಟ್ರೆ ಅಷ್ಟೇ. ಬಜ್ಜಿ ಮಾಡಕ್ಕೆ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಈರುಳ್ಳಿ ಬೋಂಡ ಅದಕ್ಕೆ ಕಣ್ಣುರಿತೈತೆ. ಏನಾದ್ರು ಹೇಳಿ ನೀವು. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀವಿ, ನಾ ಅಡುಗೆ ಮಾಡ್ತಿದ್ದೀನಿ, ಇದ್ರ ಬಗ್ಗೆ ಇಷ್ಟ ಗೈಸ್. ಇವಳಿಗೆ ವಿಡಿಯೋ ಮಾಡಕ್ ಇಷ್ಟ, ಆದ್ರೆ ಅದೇನೋ ಗೊತ್ತಿಲ್ಲ, ಒಳಗಡೆಯಿಂದ ಒಂಥರ ಇನ್ಸೆಕ್ಯೂರಿಟಿ. ಒಂದ್ಸತಿ ಸ್ಟಾರ್ಟ್ ಮಾಡ್ಬಿಟ್ರೆ ಆಮೇಲೆ ಲಕ ಅಂತ ಬಂದ್ಬಿಡ್ತಾರೆ. ಸ್ಟಾರ್ಟ್ ಮಾಡ್ಬೇಕು. ವಿಡಿಯೋ ಆನ್ ಆಗೈತೆ ಆಲ್ರೆಡಿ. ಅಬ್ಬಾ ಫ್ರೆಂಡ್ಸ್, ಈರುಳ್ಳಿ ಹಚ್ಚಿನೇ ಕಣ್ಣು ಬಂತು. ಕಣ್ಣೋವು, ಕಣ್ಣೂರಿ, ಕಣ್ಣೀರು ಎಲ್ಲ ಬಂತು. ಆದರೂ ಫ್ರೆಂಡ್ಸ್ ಎಲ್ಲ ಗೊತ್ತಿರೋದು ಮಾಡಬೇಕು. ಕ್ಯಾಮ್ರಾ ನೋಡಬೇಕು. ಇಬ್ರು ಫಸ್ಟ್ ಟೈಮ್ ಮಾಡ್ತಿರೋದು, ಸ್ವಲ್ಪ ನರ್ವಸ್ ಆಗಿದ್ದೀವಿ. ನಾನು ಹೇಳ್ಕೊತಿಲ್ಲ, ಅವಳು ಹೇಳ್ಕೊತಿಲ್ಲ ಅಷ್ಟೇ, ಅವಳು ತೋರಿಸ್ತಾಳೆ ಅಷ್ಟೇ. ಈಗ ಈರುಳ್ಳಿ ಕಟ್ ಮಾಡಾದ್ಮೇಲೆ ಸಬ್ಬಸಿಗೆ ಸೊಪ್ಪು, ನೋಡಕ್ ಕೊತ್ತಂಬರಿ ಸೊಪ್ಪು ಥರನೇ ಇದೆ, ಬಟ್ ಸಬ್ಬಸಿಗೆ ಸೊಪ್ಪು. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಮತ್ತು ಏನಿದು ಕಡಲೆ ಹಿಟ್ಟು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕಿ ಎತ್ತಿಡ್ತೀನಿ. ನಾನು ಹೆಂಡ್ತಿ ನೋಡಿ ಬ್ಲ್ಯಾಕ್ ಟೀ ಮಾಡ್ತಾಳೆ, ಬಟ್ ಸಕ್ಕರೆ ಹಾಕಿರ್ತಾಳೆ. ಇಷ್ಟೇ ಹೇಳ್ದು ಬರೋದು, ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋದು, ಏನೋ ಬೇಕಿರೋ ಮಾಡ್ಕೊಳ್ಳೋದು, ಮಾಡ್ಕೊಬಿಟ್ಟು ಹೋಗಿ ಓಲವ ಅಮೃತ ದಾರೇ ಅಂದ್ಕೊಳ್ಳೋದು. ವೆದರು ಎಷ್ಟು ಸೆಕೆ ಗೊತ್ತಾ, ನಾನಂತೂ 5 ನಿಮಿಷ ನಿಂತ್ಕೊಳ್ಳಲ್ಲ ನೋಡಿ. ಅದಕ್ಕೆ ಮಿಕ್ಸರನ್ನು ಏರ್ ಕೂಲರ್ ಹಾಕ್ಬಿಟ್ಟಿದ್ದೀನಿ. ಏರ್ ಕೂಲರು ಫ್ಯಾನು ಇರಲೇಬೇಕು ನನಗೆ, ಇಲ್ಲ ಅಂದರೆ ನಾನು ಸ್ನಾನ ಮಾಡೋದೇ ಬೇಡ, ಇಲ್ಲೇ ಇಳಿದೋಯ್ತೀನಿ.
A few moments later. ಸೊ ಗಾಯ್ಸ್ ಫೈನಲಿ ಎಲ್ಲ ಬಂದು ತಿಂದು ಊಟ ಮಾಡಿ ಗಿಫ್ಟ್ ಕೊಟ್ಟು ಹೋದರು. ಗಿಫ್ಟು ಎಷ್ಟು ಚೆನ್ನಾಗಿದೆ ರಿವೀಲ್ ಮಾಡ್ತೀನಿ ರೀ. ಸೊ ಈಗ ನಾವು ಊಟ ಮಾಡ್ತಿದ್ವಿ, ನಮಗೆ ಹೊಟ್ಟೆ ಹಸಿತಾ ಇತ್ತು, ಪಾಪ ಅವ್ರು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಈಗ ನಾವು ಊಟ ಮಾಡ್ತಿದ್ದೀವಿ. ದಿಸ್ ಮೈ ವೈಫ್. ಹಾಯ್ ಏನಾದ್ರು ಹೇಳ್ಬೇಕು, ಏನಾದ್ರು ಹೇಳಿ. ಹೆಂಗಿತ್ತು? ಅಡುಗೆ ಮಾಡಿ ಸುಸ್ತಾಗಿ ಫೈನಲಿ ನಾನು ಅಡುಗೆ ಮಾಡಿದೆ. ನಾನು ಅಡುಗೆ ಮಾಡಿದ್ರ ಬಗ್ಗೆ ಹೇಳಿ. ನಾನು ಪಾಯಸ ಮಾಡಿದ್ದೀನಿ, ಆಮೇಲೆ ಸಾಂಬಾರು ಮಾಡಿದ್ದೀನಿ. ಹಾಂ, ಮಿಕ್ಕಿದೆಲ್ಲ ನಾನೇ ಮಾಡಿದ್ದು ಗಾಯ್ಸ್. ಇವೆಲ್ಲ ಒಂದಲ್ಲ ಲಾಸ್ಟಿದೆ ನಾನು ಇವರೆಲ್ಲ ಮಾಡಿದ್ರು. ಫೈನಲಿ 4 ಗಂಟೆಗೆ ನಾವು ಊಟ ಮಾಡ್ತೀವಿ. ಫೈನಲಿ 4 ಗಂಟೆಗೆ ಊಟ. ಸೊ ಊಟ ಆಲ್ರೆಡಿ ತೋರಿಸ್ದಂಗೆ ಬಜ್ಜಿ, ಪಾಯಸ, ಉಪ್ಪಿನಕಾಯಿ, ಕೋಸಂಬರಿ, ಪಲಾವ್, ಅನ್ನ, ಸಾಂಬಾರು ಅಷ್ಟೇ. ಸೊ ನಾವು ಊಟ ಮಾಡ್ತೀವಿ. ಊಟ ಮಾಡಾದ್ಮೇಲೆ ಏನು ಮಾಡೋದು ಅಷ್ಟೇ ಗಾಯ್ಸ್, ಊಟ ಮಾಡ್ತೀವಿ. ಸೊ ಗಾಯ್ಸ್ ಫೈನಲಿ ಊಟ ಆಯಿತು. ಊಟ ಎಲ್ಲ ಚೆನ್ನಾಗಿತ್ತು, ಸೂಪರಾಗಿ ಅಡುಗೆ ಮಾಡಿದ್ದೆ ನಾನು. ಹೆಂಡ್ತಿನೂ ಮಾಡಲಿಲ್ಲ, ಸಾಂಬಾರು ಮಾಡಿದ್ಲು. ಈಗ ಟೈಮ್ ಟು ರಿವೀಲ್ ದ ಸರ್ಪ್ರೈಸ್. ನಮ್ಮ ಫ್ರೆಂಡ್ಸ್ ಕೊಟ್ಟಿರೋ ಸರ್ಪ್ರೈಸ್ನ ರಿವೀಲ್ ಮಾಡ್ತಿದ್ದೀವಿ, ಆಫೀಸ್ ಫ್ರೆಂಡ್ಸ್ ಎಲ್ಲರೂ. ಗೈಸ್ ಫ್ರೆಂಡ್ಸ್, ಸರ್ಪ್ರೈಸ್ ಇಸ್ ಇದು. ಏನಿದು? ಡ್ರೆಸ್ಸಿಂಗ್ ಟೇಬಲ್. ಡ್ರೆಸ್ಸಿಂಗ್ ಟೇಬಲಲ್ಲಿ ನಮ್ಮ ಆಫೀಸ್ ಫ್ರೆಂಡ್ಸು ಪಾಪ ಅವರು ಮದುವೆಗೆ ಬರೋಕ್ಕಾಗಿಲ್ಲ ಅಂದ್ಕೊಂಡು ನಮಗೋಸ್ಕರ ತಂದು ಕೊಟ್ಟು ಹೋಗಿದ್ದಾರೆ. ಖುಷಿ ಆಯಿತು. ನಾವೇ ತಗೋಬೇಕು ಅಂತಿದ್ವಿ ಹೊಸದು, ಅಷ್ಟೊತ್ತಿಗೆ ಅವರೇ ಕೊಡಿಸ್ಬಿಟ್ರು. ಇದಕ್ಕೆ ಇದೆ, ಓಪನ್ ಮಾಡಿದ್ರೆ ಕಂಪಾರ್ಟ್ಮೆಂಟ್ ಚೆನ್ನಾಗಿದೆ ಅಲ್ಲ, ಡಿಫ್ರೆಂಟಾಗಿ. ನಾರ್ಮಲಾಗೆಲ್ಲ ಬರೀ ಡೋರ್ ಓಪನ್ ಮಾಡೋದಿತ್ತು. ಕಂಪಾರ್ಟ್ಮೆಂಟ್ ಚೆನ್ನಾಗಿದೆ. ಮತ್ತು ಕೆಳಗಡೆ ಬೇರೆ ಇದೆ ಡ್ರಾರು. ಕೆಳಗಡೆ ಇದೊಂದು ಡ್ರಾರು ಏನಾರು ಇಟ್ಕೊಳ್ಳೋದಕ್ಕೆ. ಅದ್ರ ಕೆಳಗಡೆ ಕಬೋರ್ಡ್ ಟೈಪ್ ಒಂದಿದೆ, ಇದರಲ್ಲಿ ಸ್ಟೂಲ್ ಇದೆ. ಸೊ ಸ್ಟೂಲ್ ಮೇಲೆ ಕುತ್ಕೊಂಡು ಹಿಂಗೆ ಮೇಕಪ್ ಮಾಡ್ಕೊಳ್ಳೋದು ಅಷ್ಟು ಫ್ರೆಂಡ್ಸ್. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಫಸ್ಟ್ ವ್ಲಾಗ್. ಆಗುತ್ತೋ ಆಗಲ್ವೋ, ಮಾಡಬೇಕು ಮಾಡಬಾರ್ದು, ಗೊತ್ತೋ ಗೊತ್ತಿಲ್ಲದೋ ಏನೇನೋ ಮಾತಾಡಿ ಫೈನಲಿ ಫಸ್ಟ್ ವೀಡಿಯೋ ಎಂಡ್ ಮಾಡಿದ್ದೀವಿ. ಚೆನ್ನಾಗಿ ಬಂದೈತೋ ಇಲ್ಲೋ ಗೊತ್ತಿಲ್ಲ, ನೀವು ನೋಡಿ ಎಂಜಾಯ್ ಮಾಡಿ. ಸೊ ಆ್ಯಂಡ್ thank you for watching. Like, share, comment, subscribe to Malnad Couples channel. Thank you. Bye bye. ಅಷ್ಟೇ.